ಸರ್ ನಮಸ್ತೆ. ದಿನಕರ್ ಅಂತ BJP ಕಾರ್ಯಕರ್ತ. ನನ್ನ ಕ್ವಶನ್ ಏನಂದರೆ, ಈಗ ಅಧಿಕಾರ ಹಸ್ತಾಂತರದ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈಗ ಬದಲಾವಣೆ ಆಯಿತು ಅಂತಲೇ ಇಟ್ಕೊಳ್ಳೋಣ. ಆದರೆ ರಾಜ್ಯದ ಜನತೆಗೆ ಅದರಿಂದ ಏನು ಉಪಯೋಗ ಏನಾಗ್ಬೋದು? ಇಮಿಡಿಯೇಟಾಗಿ ನಟ್ಟು ಬೋಲ್ಟ್ ಏನಾದರೂ ಟೈಟ್ ಆಗ್ಬೋದಾ? ಇಲ್ಲ RCB ಮ್ಯಾಚ್ ಚುನಾವಣೆಯಿಂದ ಮತ್ತೊಂದು ಸರಿ ನಡಿಬೋದಾ ಗೆದ್ದಿರೋದು? ಇಲ್ಲ ಯಾರೋ ನಮ್ಮ IT ದಿಗ್ಗಜರು ಏನಾದರೂ ಸಲಹೆ ಕೊಟ್ಟರೆ ನಿಮ್ದು ಏನು ನಡೆಯಲ್ಲ, ಇಲ್ಲಿ ಇದ್ರೆ ಇರಿ, ಇಲ್ಲ ಅಂದರೆ ಹೊರಗೋಗಿ ಅನ್ನೋ ಥರ ಏನಾದರೂ ಬದಲಾವಣೆ, ಆ ಥರದ ಬದಲಾವಣೆ ಆಗ್ಬೋದಾ? ಇಲ್ಲ ಒಳ್ಳೆ ಥರದಲ್ಲ? ನೋಡಿ, ನಿಮಗೇನಾಗುತ್ತೆ, ನಿಮ್ಮ ಪಕ್ಷಕ್ಕೆ ಏನಾಗುತ್ತೆ ಅನ್ನೋದಲ್ಲ, ರಾಜ್ಯಕ್ಕೆ ಏನಾಗುತ್ತೆ. DK ಶಿವಕುಮಾರ್ ಅವರು ಕಠಿಣವಾಗಿ ಮಾತಾಡಬಹುದು. ಯಾವುದೋ ಒಂದು ಅವನ ಕಂಪನಿ ನಡ್ಸೋಕ್ಕಾಗದೇ ಇರೋನು ಒಂದು ಸರ್ಕಾರನ ಬ್ಲ್ಯಾಕ್ ಮೇಲ್ ಮಾಡಿದಾಗ ಕೆಲವೊಮ್ಮೆ ರೆಡ್ ಕಾರ್ಪೊರೇಟ್ ಕರ್ಕೋಬೇಕಾಗುತ್ತೆ, ಕೆಲವೊಮ್ಮೆ ನಮಗೆ ಎದುರಿಸ್ಬೇಡ ಅಂತ ಕಠಿಣವಾಗಿ ಹೇಳಬೇಕಾಗುತ್ತೆ. ಅಂದಡಿಕೆ ಮಂಚೂಡು ಆಗೋಕ್ಕಾಗಲ್ಲ. ನಿನಗೆ ಭೂಮಿ ಕೊಟ್ಟಿದ್ದೀವಿ. ನಾನು ಒಂದಷ್ಟು ದೇಶ ನೋಡಿದ್ದೀನಿ. ಬೆಂಗಳೂರಿನಷ್ಟು ಬ್ಯೂಟಿಫುಲ್ ಕಂಟ್ರಿ ಪ್ರಪಂಚದಲ್ಲೇ ಇಲ್ಲ. ನೀವು ಲಂಡನ್ಗೆ ಹೋಗಿ ನಡ್ಗೋಗ್ತೀವಿ ರೀ, ನ್ಯೂಯಾರ್ಕ್ ಹೋಗ್ರಿ, ಚಳಿ ರೀ, ಐಸ್ ಬೀಳುತ್ತೆ. ಬೆಂಗಳೂರು ವೆದರ್ ಚೆನ್ನಾಗಿರೋದ್ರಲ್ಲಿ ಪಕ್ಷಗಳದ್ದು ಏನಿದೆ? ಬೆಂಗಳೂರಿಗೆ ಟನಲ್ ಮಾಡ್ತಾಯಿದ್ದೀವಿ. ನಿನ್ನೆ 74 ಕಿಲೋಮೀಟ್ರದ್ದು ಬಿಸ್ನೆಸ್ ಕಾರಿಡಾರ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಮಾಡಬೇಕಾದ್ರೆ ಅವ್ನು ಯಾರೋ ಒಬ್ಬ ಎದುರಿಸ್ತಾನೆ. ನೀವು ಎದುರಿಸ್ಬೇಡಿ, ನಮಗೆ ತುಂಬ ಜನ ಕಂಪ್ನಿಗಳು ಮಾಡಬೇಕಂತ ಇದ್ದಾರೆ ಅಂತ ಹೇಳಿದ್ದು. ನಟ್ಟು ಬೋಲ್ಟ್ ವಿಚಾರ ಬಂದಿದೆ ಯಾಕೆ ಅಂದರೆ, ಈಗ ಎಕ್ಸಾಂಪಲ್ ನಾನು ಹೆಸರು ಹೇಳೋದು ಬೇಡ, ಯಾವುದೋ ಒಂದು ಹುಡುಗ ಹೊಸ ಆ್ಯಕ್ಟ್ರ್ ನಮ್ಮ ಕ್ಷೇತ್ರದ ಜನ ಅಣ್ಣ ಅವ್ನ ಟಿ ವಿಲಿ ನೋಡಿದಾಗ ಕರಿಬೇಕಂದ್ರೆ 5 ಲಕ್ಷ ಕೇಳ್ತೇನೆ ರೀ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಆಟೋದವ್ರ ಇದಕ್ಕೆ ಕರೆದಾಗ, TV ಚಾನಲ್ ಕರೆದಾಗ ಯಾರು ದುಡ್ಡು ಕೇಳ್ತಿರ್ಲಿಲ್ಲ ರೀ. ನೆನ್ನೆ ಮನೆ ಯಾವುದೋ TV ಶೋ ಅಲ್ಲಿ ಗೆದ್ದೆ ಬಂದೆ ಹೋದೆ ಅಂದರೆ 5 ಲಕ್ಷ ಕೇಳಿದಾಗ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡಿದ್ದಾರೆ ರೀ. ನೀವು ಅಮೇರಿಕಾ ಲಾಸ್ ಏಂಜಲ್ಸಲ್ಲೆಲ್ಲ ನಡೆಯುತ್ತೆ. ಅಲ್ಲಿನ ಟಾಪ್ ಆ್ಯಕ್ಟ್ರುಗಳು, ಇಡೀ ಪ್ರಪಂಚದ ಆ್ಯಕ್ಟ್ರುಗಳು ಲಂಡನ್ನು, ಪ್ಯಾರಿಸ್ಸು, ಲಾಸ್ ಏಂಜಲ್ಸ್ ನಡೆದಾಗ ಎಲ್ಲರೂ ಭಾಗವಹಿಸ್ತಾರೆ. ನಿಮ್ಮ ಮನೆ ಪಕ್ಕ ಇದೆ, ನೀವು ನಾನಾ ಕಾರಣಗಳಿಗೆ ಎಲ್ಲೋ ಕ್ರಿಕೆಟ್ ಆಡ್ತೀರಾ, ಇದಾಡ್ತೀರಾ, ನೀವು ಬರಬೇಕು ಅಂತ ಅವರು ಈಗ ಹೇಳೋ ಪದಗಳ ಪ್ರಯೋಗ ಇದೆಯಲ್ಲ, ನೀವು ಬರಬೇಕು ಅಂತ ಕೆಲವರು ಹೇಳ್ಬೋದು. ಬರ್ತೀರಾ ಬರಲ್ರಿ, ನಮ್ಗೆ ಗೊತ್ತ್ರಿ, ನೀವೇನು ರೀ ಬರಲಿಲ್ಲ ಅಂತ ಆ ಭಾವನೆಯಲ್ಲಿ ಹೇಳಿದ್ದಾರೆ. ಇದರಿಂದ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅನ್ನೋದು. ಬೆಂಗಳೂರಿನಲ್ಲಿ ನೀವು ರಾಜಕಾರಣ ಬಿಟ್ಟು ನೋಡಿ, ಎಷ್ಟು ಪ್ರೋಗ್ರಾಮನ್ನು ಅನೌನ್ಸ್ ಮಾಡಿದರೆ, ಎಷ್ಟು ಟೆಂಡರ್ ಆಗ್ತಾಯಿದೆ ನೋಡಿ. ನೀವು ಸುಮ್ಮನೆ ಅನೌನ್ಸ್ ಮಾಡಿದ್ರಲ್ಲ, ಎಷ್ಟು ಕೋಟಿ ರೂಪಾಯಿಗೆ, 80,000 ಕೋಟಿ ರೂಪಾಯಿಗೆ ಟೆಂಡರ್ ಆಗ್ತಾಯಿದೆ ಬೆಂಗಳೂರಿನ ಅಭಿವೃದ್ಧಿಗೆ. ಆ ಕಾರಣಕ್ಕೆ DK ಶಿವಕುಮಾರ್ ಈಸ್ ಅ ಗುಡ್ ವರ್ಕರ್ ಅಂತ ನನಗನ್ನಿಸ್ತದೆ.